ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿದ ಬಿಜೆಪಿ ನಾಯಕ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಬಿಜೆಪಿಯಲ್ಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅನಂತ್ ಕುಮಾರ್ ಹೆಗಡೆ ಬಗ್ಗೆ ಬಿಜೆಪಿಯಲ್ಲಿ ಅಸಮಾಧಾನ ತೀವ್ರಗೊಂಡಿದೆ. ಚುನಾವಣೆ ಹೊತ್ತಿನಲ್ಲೇ ಸಂವಿಧಾನದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪದೇ ವಿವಾದ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಬಿಜೆಪಿಗರೇ ಗರಂ ಆಗಿದ್ದಾರೆ. ಬಿಜೆಪಿ ನಾಯಕ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಬಿಜೆಪಿಯ ಅನೇಕ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ವಿವಾದ ಜೋರಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಅವರಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅವರ ಹೇಳಿಕೆಯಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ. ಸಂವಿಧಾನದ ಕುರಿತಂತೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಹಳ ದೊಡ್ಡ ಮಟ್ಟಿಗೆ ಅದು 2019ರಲ್ಲೇ ಆಗಿತ್ತು. ಅದಾದ ಬಳಿಕ ಕೇಂದ್ರ ಸಚಿವ ಸ್ಥಾನದಿಂದ ಅವರನ್ನ ತೆಗೆದು ಹಾಕ್ತಾರೆ. ನಂತರ ಸೈಲೆಂಟ್ ಆಗಿದ್ರು ಅನಂತ್ ಕುಮಾರ್ ಹೆಗಡೆ. ಈಗ ಮತ್ತೊಮ್ಮೆ ಚಿಗುರ್ಕೊಂಡಿದ್ದಾರೆ. ಈಗ ಕೊಟ್ಟಿರುವಂಥ ಹೇಳಿಕೆ ಮತ್ತೊಮ್ಮೆ ವಿವಾದಕ್ಕೆ ಗ್ರಾಸ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಆರಂಭ ಆಗುತ್ತೆ. ಇದರ ಮಧ್ಯೆ ಅವರು ಕೊಟ್ಟಿರುವಂಥ ಹೇಳಿಕೆ, ಅವರ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಪಕ್ಷದ ಒಳಗೂ ಹೊರಗೂ. ಆರ್ ಅಶೋಕ್ ಬಳಿಕ ಸಾಲು ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಈ ಹೇಳಿಕೆಗೆ ಸಿಟಿ ರವಿ, ಬಿ ರಾಜೀವ್, ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸಂವಿಧಾನ ಬದಲಾಯಿಸುವ ಹೇಳಿಕೆ ಸಹಿಸಲು ಅಸಾಧ್ಯ. ಬಿಜೆಪಿ ಸಂಸದರ ಹೇಳಿಕೆಗೆ ಬಿಜೆಪಿ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೇಳಿಕೆ ಸಂಬಂಧ ನೋಟಿಸ್ ನೀಡುವುದಾಗಿಯೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ವ್ಯಕ್ತಿಗಳು ಕೂಡ ಸಂವಿಧಾನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ. ನಮ್ಮ ಭಾರತ ಸಾರ್ವಭೌಮ ರಾಷ್ಟ್ರ, ಸಂವಿಧಾನ ಬದಲಾಯಿಸುವ ಪ್ರಶ್ನೆ ಇಲ್ಲ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ಸೇ 95ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದೆ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ. ಬದಲಾಯಿಸುವ ಪ್ರಶ್ನೆ ಇಲ್ಲ. ಬದಲಾಯಿಸುವಂಥ ಅವಕಾಶ ಯಾರಿಗೂ ಇಲ್ಲ. ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ. ಮತ್ತು ಕಾಂಗ್ರೆಸ್ನವರ ಶೌರ್ಯವನ್ನು ನಾವು ಕಂಡಿದ್ದೇವೆ. ಭಾರತ ವಿಭಜನೆಗೆ ಮುಂಚೆ ಕಾಂಗ್ರೆಸ್ಸಿಗರು ಹೆಂಗೆ ಸಂಸದರಾದಂತಹ ಅನಂತ್ ಕುಮಾರ್ ಹೆಗಡೆರವರು ಏನು ಸಂವಿಧಾನದ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಹೇಳಿಕೆಗೆ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ರಾಷ್ಟ್ರೀಯ ನಾಯಕರು ಕೂಡ ಅದನ್ನ ಗಮನಿಸಿ ಅವರಿಂದ ಸ್ಪಷ್ಟನೆ ಕೇಳುವಂತಹ ಒಂದು ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಇಂತಹ ಯಾವ ಸಂವಿಧಾನವನ್ನ ಒಂದು ಮೇಜಿನ ಮೇಲಿಟ್ಟು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಹೋಗೋದಕ್ಕೂ ಮುಂಚೆ ಅದಕ್ಕೆ ತಲೆಯನ್ನ ಕೊಟ್ಟು ನಮಸ್ಕರಿಸಿ ಸಂವಿಧಾನಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ರೀತಿ ನಡವಳಿಕೆ ನಮ್ಮ ಪಕ್ಷದಲ್ಲಿ ಇದ್ರೂ ಕೂಡ ಅನಂತ್ ಕುಮಾರ್ ಅವರೇನು ಸ್ಥೀಮಿತದಲ್ಲಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆಗಿಂದಾಗ್ಗೆ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಇಂತಹ ಹೇಳಿಕೆಗಳಿಂದ ಅವರು ದೂರ ಉಳಿಯಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಇದು ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲಸವನ್ನ ಮಾಡಬಾರದು. ನೀವು ವಿರೋಧ ಪಕ್ಷಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀರಿ. ನಿಮಗೆ ಅಂಬೇಡ್ಕರ್ ಬಗ್ಗೆ ವಿಶ್ವಾಸ ಇಲ್ವಾ? ಸಂವಿಧಾನದ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ? ಯಾಕೆ ಈ ರೀತಿ ಹೇಳಿಕೆಗಳನ್ನ ಚುನಾವಣಾ ಸಂದರ್ಭಗಳಿಗೆ ಮಾತ್ರ ನೀವು ಕೊಡ್ತಿದ್ದೀರಿ? ಆದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳು ಕೂಡ ಇದನ್ನು ಖಂಡಿಸ್ತದೆ. ನಾನು ಕೂಡ ಮಾನ್ಯ ಅನಂತ್ ಕುಮಾರ್ ಹೆಗಡೆಯವರ ಹೇಳಿಕೆಯನ್ನ ಖಂಡಿಸ್ತೇನೆ. ಸಂವಿಧಾನವನ್ನ ಒಂದು ಮೇಜಿನ ಮೇಲಿಟ್ಟು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ಹೋಗೋದಕ್ಕೂ ಮುಂಚೆ ಅದಕ್ಕೆ ತಲೆಯನ್ನ ಕೊಟ್ಟು ನಮಸ್ಕರಿಸಿ ಸಂವಿಧಾನಕ್ಕೆ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ರೀತಿ ನಡವಳಿಕೆ ನಮ್ಮ ಪಕ್ಷದಲ್ಲಿ ಇದ್ರೂ ಕೂಡ ಅನಂತ್ ಕುಮಾರ್ ಅವರೇನು ಸ್ಥೀಮಿತದಲ್ಲಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆಗಿಂದಾಗ್ಗೆ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟು ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಇಂತಹ ಹೇಳಿಕೆಗಳಿಂದ ಅವರು ದೂರ ಉಳಿಯಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ. ಇದು ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಕೆಲಸವನ್ನ ಮಾಡಬಾರದು. ನೀವು ವಿರೋಧ ಪಕ್ಷಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀರಿ. ನಿಮಗೆ ಅಂಬೇಡ್ಕರ್ ಬಗ್ಗೆ ವಿಶ್ವಾಸ ಇಲ್ವಾ?
ಸಂವಿಧಾನದ ಮಾರುತಿ ಬಗ್ಗೆ ಹತ್ರ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡಿತೀನಿ ನಾನು. ಮಾರುತಿ, ಚುನಾವಣೆ ಬರುವಂತ ಸಂದರ್ಭದಲ್ಲಿ ಈ ತರದ ಹೇಳಿಕೆಗಳು ಯಾಕೆ ಅಂತ 2019ರಲ್ಲೂ ಇಂಥದ್ದೇ ಹೇಳಿಕೆಯನ್ನು ಕೊಟ್ಟಿದ್ರು, ಕೇಂದ್ರ ಸಚಿವರಾಗಿದ್ರು, ಅದನ್ನು ಕಳ್ಕೊಂಡ್ರು. ಈ ಬಾರಿ ಮತ್ತೆ ಅದೇ ತರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರ ಪಕ್ಷದ ನಾಯಕರೇ ಸ್ಥಿಮಿತ ಕಳ್ಕೊಂಡಿದ್ದಾರೆ, ಏನು ಕತೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಈ ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗ್ಬೋದು ಅಂತ ಈ ಹೇಳಿಕೆ? ವಾಸುದೇವ್, ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂತಹ ಸಂವಿಧಾನ ಬದಲಾವಣೆ ಹೇಳಿಕೆ ಭಾಳಷ್ಟು ಡ್ಯಾಮೇಜನ್ನು BJPಗೆ ತಂದು ಕೊಡುತ್ತೆ. ಅದು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಈ ಹೇಳಿಕೆ ವಿಪಕ್ಷಗಳಾಗಿರುವಂತಹ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಕೂಡ BJPಯ ವಿರುದ್ಧ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಆತಂಕ ರಾಜ್ಯ BJP ಮತ್ತು ರಾಷ್ಟ್ರೀಯ BJPಗೆ ಇರುವಂಥದ್ದು. ಹೀಗಾಗಿ ಕಳೆದ 2 ದಿನಗಳ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಯಾವಾಗ ವೈರಲ್ ಆಯಿತೋ ಆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ರಾಜ್ಯ BJP ಘಟಕಕ್ಕೆ ಕೇಂದ್ರೀಯ BJP ವರಿಷ್ಠರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅವರಿಗೆ ಕ್ಲಾರಿಫಿಕೇಶನ್ ತಗೊಳ್ಳಿ, ಪಕ್ಷಕ್ಕೂ ಮತ್ತು ಆ ಹೇಳಿಕೆಗೂ ಯಾವುದೇ ರೀತಿಯಾದಂಥ ಒಂದು ಸಂಬಂಧ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ಒಂದು ಸಂದೇಶ ದೆಹಲಿಯಿಂದ ಬೆಂಗಳೂರಿನ ಮಲ್ಲೇಶ್ವರಂ BJP ಕಚೇರಿಗೆ ರವಾನೆ ಆಗಿತ್ತು. ಹೀಗಾಗಿ ನಿನ್ನೆ BJPಯ ರಾಜ್ಯ ಘಟಕ ಸ್ಪಷ್ಟವಾಗಿ ಒಂದು ಟ್ವೀಟು ಕೂಡ ಮಾಡಿ ಸಮಜಾಯಿಷಿಯನ್ನು ಕೊಟ್ಟಿದ್ರು. ನಮಗೂ ಮತ್ತು ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂತಹ ಸಂವಿಧಾನ ಬದಲಾವಣೆ ಹೇಳಿಕೆಗೆ ನಮ್ಮ ಪಕ್ಷದ ಹೇಳಿಕೆ ಅಲ್ಲ ಅನ್ನುವಂಥದ್ದು. ಅದೇ ರೀತಿ ಅದನ್ನು ವಿಜೇಂದ್ರ ಅವರು ತಿರಸ್ಕಾರ ಮಾಡಿದ್ರು. ಆರ್ ಅಶೋಕ್ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ P. ರಾಜೀವ್ ಅವರಾಗಿರ್ಬೋದು, ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ, ಜೊತೆಗೆ CT ರವಿ, ಮಾಜಿ ಸಚಿವರಾಗಿರುವಂತಹ CT ರವಿ ಅವರು ಕೂಡ ಸಂವಿಧಾನ ಬದಲಾವಣೆ ವಿಚಾರದಲ್ಲಿ ಪಕ್ಷದ ನಿಲುವು ಯಾವುದೂ ಇಲ್ಲ, ಪಕ್ಷ ಸಂವಿಧಾನಕ್ಕೆ ಗೌರವ ಕೊಡುತ್ತೆ, ಸಂವಿಧಾನ ಈಗ ಹೇಗಿದೆಯೋ ಅದೇ ರೀತಿಯಾಗಿ ಮುಂದುವರಿಯುತ್ತೆ, ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೂ BJPಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಬೆಳವಣಿಗೆಯನ್ನು ನೋಡಿದರೆ BJPಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಬಹುದೊಡ್ಡದಾದಂತಹ ಒಂದು ಡ್ಯಾಮೇಜ್ ಅನ್ನು ಚುನಾವಣಾ ಸಂದರ್ಭದಲ್ಲಿ ತರುತ್ತೆ ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಹೀಗಾಗಿ ಕ್ಲಾರಿಫಿಕೇಶನ್ ಕೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.